ಕಾಂಗ್ರೆಸ್ನೊಳಗೆ ಪ್ರಿಯಾಂಕ್ ವಿರುದ್ಧ ಕೊತ ದಲಿತ ನಾಯಕರನ್ನ ತುಳಿದು ಪ್ರಿಯಾಂಕ್ ಮಂತ್ರಿಯಾದರು. ಪ್ರಿಯಾಂಕ್ಗೆ ಬುದ್ಧಿ ಕಲಿಸಿ ಅಂತ ನಮಗೆ ಕರೆ ಮಾಡ್ತಾ ಇದ್ದಾರೆ. ಬಿಜೆಪಿ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ, ಹಿರಿಯ ನಾಯಕರನ್ನ ಖರ್ಗೆ ಫ್ಯಾಮಿಲಿ ತುಳಿತಾ ಇದೆ. ನಿಮ್ಮ ಯೋಗ್ಯತೆಗೆ ಸಚಿವ ಸ್ಥಾನ ಪಡೆದಿರೋದಲ್ಲ, ದಲಿತರ ಸಮಾಧಿ ಮೇಲೆ ಖರ್ಗೆ ಸಾಮ್ರಾಜ್ಯ ಕಟ್ಟಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ. ಛಲವಾದಿ ನಾರಾಯಣಸ್ವಾಮಿ ಒಂದು ಕಾಲದಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರ ಪರಮಾಪ್ತರು. ಆ ಸಮುದಾಯ, ಇವರು ಅದೇ ಸಮುದಾಯ. ಕೇಳಿಸ್ಕೊಳ್ಳಿ ಏನು ಹೇಳಿದ್ದಾರೆ. ಸಚಿನ್ ಪಂಚನಾಳ್ ಆತ್ಮಹತ್ಯೆ ಆಗಿದೆ. ನಿನ್ನೆಷ್ಟೇ ಬಿಜೆಪಿ ಒಂದು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬಂದಿರತಕ್ಕಂಥದ್ದು. ನಮ್ಮ ಜೊತೆ ವಿಧಾನ ಪರಿಷತ್ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಒಂದು ವಿಚಾರ ಸರ್, ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಅನ್ನುವಂಥ ಮಾತನ್ನು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ನೋಡಿ, ಪ್ರಿಯಾಂಕ ವಿಚಾರದಲ್ಲಿ ನಮ್ಮದು ಯಾರ್ದು ವೈಯಕ್ತಿಕ ವಿಚಾರ ಅಲ್ಲ. ಡೆತ್ ನೋಟ್ನಲ್ಲಿ ಅವರ ಹೆಸರು ಪ್ರಸ್ತಾಪ ಆಗಿದೆ. ಸುಪಾರಿ ಅವ್ರಿಗೆ ಯಾರಿಗೆ ಕೊಟ್ಟಿದ್ದಾರೆ? ಇದು ರಾಜು ಕಪ್ಪನವ್ರಿಗೆ ಸುಪಾರಿ ವಿಷಯ ಏನಿತ್ತು? ಇದು ಯಾರು ಕೊಟ್ಟರು? ಇವತ್ತು ಯಾರು ಇವರಿಗೆ ಪ್ರಿಯಾಂಕ ಖರ್ಗೆ ಅವರಿಗೆ ತೊಂದರೆ ಕೊಡಬಹುದು ಅಂಥವ್ರ ಹೆಸರುಗಳೇ ಇರೋದು ಒಂದು. ಅದರಿಂದಾಗಿ ಇದರಲ್ಲೂ ಕೂಡ ಹೇಳಿದ್ದಾರೆ, ಅವನನ್ನು ರೂಮ್ನಲ್ಲಿ ವಾರಗಟ್ಟಲೆ ಕೂಡ ಹಾಕಿದ್ದಾರೆ ಸಚಿನ್ನ. ಅದಾದಮೇಲೆ ಇದೆಲ್ಲ ಆಗಿರೋದು. ಅಂದಮೇಲೆ ಅವ್ರ ಮನೆಗೆ ದೊಡ್ಡ ಥ್ರೆಟ್ ಇದೆ ಆ ಫ್ಯಾಮಿಲಿಗೆ ಅಂತಂದಮೇಲೆ ಅವನು ಅದಕ್ಕೆ ನೊಂದು ಬೇಸರಾಗಿ ಅವನು ಮಾಡ್ಕೊಂಡಿರೋದು. ಡೆತ್ ನೋಟು ಇಟ್ಟು ಒಬ್ಬ ಸ್ವೀಸೈಡ್ ಮಾಡ್ಕೊಳ್ತಾನೆ ಅಂತಂದರೆ ಅವನಿಗೆ ಎಷ್ಟು ಅನ್ಯಾಯ ಆಗಿರ್ತದೆ, ಎಷ್ಟು ನೋವಾಗಿರ್ತದೆ, ಬೇಸರ ಆಗಿರ್ತದೆ. ಈ ನೀತಿ ಅಲ್ಲ ಯಾರು ಹೇಳಿರೋದು? ಪ್ರಿಯಾಂಕ ಖರ್ಗೆ ಅವರು. ಇದು ನೀತಿ ಹೇಳಲಿಕ್ಕೆ ಬದನೆಕಾಯಿ ತಿನ್ನೋಕೆ ಇರೋದು. ನೀವು ಬದನೆಕಾಯಿ ಮಂತ್ರಿಗಿರಿ ಮಾಡಬೇಡಿ. ನೀತಿ ಹೇಳಿದ್ದೀರಲ್ಲ, ಆ ನೀತಿಗೆ ನೀವೇ ಹೇಳಿದ ನೀತಿಗೆ ಈಗ ನೀವು ಬೆಲೆ ಕೊಡಿ. ಒಂದು ಮಾತನ್ನು ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ, ನಾನು 3 ಬಾರಿ ಸಚಿವ, ಸೊ ನಾನು RSS ವಿರೋಧಿ ಅನ್ನೋ ಒಂದೇ ಕಾರಣಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥದ್ದು. ಇವೆಲ್ಲ ಈಗ ಅವರ ಏನೋ ಚರ್ಮ ಉಳಿಸ್ಕೊಳಕ್ಕೆ ಮಾತಾಡೋ ಮಾತುಗಳು. 3 ಸಾರಿ ನೀವು ಸಚಿವ, ಎಷ್ಟು ಸಾರಿ ಗೆದ್ದಿದ್ದೀರಿ? SN ನಾರಾಯಣಸ್ವಾಮಿ 3 ಸಾರಿ ಗೆದ್ದಿದ್ರು, ಮಂತ್ರಿ ಕೊಟ್ಟರಾ? ನರೇಂದ್ರ ಸ್ವಾಮಿ 3 ಸಾರಿ ಗೆದ್ದಿದ್ದಾರೆ, ಮಂತ್ರಿ ಕೊಟ್ಟಿದ್ದಾರಾ? ಅದೇ ನಮ್ಮ ಸಮುದಾಯದಲ್ಲೇ ಹೇಳ್ತಾ ಇದ್ದೀನಿ. ಪ್ರಸಾದ್ ಅಬ್ಬಯ್ಯ 3 ಸಾರಿ ಗೆದ್ದಿದ್ದಾರೆ, ಕೊಟ್ಟಿದ್ದಾರಾ? ಅವರನ್ನು ತುಳಿದು ನಿಮ್ಮ ತಂದೆಯವರ ಇನ್ಫ್ಲೂಯೆನ್ಸಿಂದ ನೀವು ಮಂತ್ರಿ ಆಗಿರೋದೇ ಹೊರತು ನಿಮ್ಮ ಯೋಗ್ಯತೆಗೆ ಸಿಕ್ಕಿರ್ತಕ್ಕಂಥ ಬೆಲೆ ಅಲ್ಲ ಅದು. ಇವರೆಲ್ಲರನ್ನು ತುಳಿದು ದಲಿತರನ್ನೇ ತುಳಿತಾರೆ ಅಂತಾರಲ್ಲ ನೋಡಿದೆ. ಆಮೇಲೆ ಅಷ್ಟೇ ಅಲ್ಲ, ನಮ್ಮಂಥ ಅವ್ರನ್ನೆಲ್ಲ ಹಾಳು ಮಾಡಿದ್ರಿಂದನೇ ನಾವೆಲ್ಲ ಹೊರಗಡೆ ಬರಬೇಕಾಯ್ತು. ಥ್ಯಾಂಕ್ ಯು. ಇದು ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವ್ರ ಮತ್ತು ನಮಗೆ ಈಗ ಹೋರಾಟ ಮುಖ್ಯ, ಸೊ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸ್ಬೇಕು, ಆ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕ್ಯಾಂಪರ್ಸನ್ ಲಕ್ಷ್ಮಿ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನೊಳಗೆ ಪ್ರಿಯಾಂಕ್ ವಿರುದ್ಧ ಕೊತ ದಲಿತ ನಾಯಕರನ್ನ ತುಳಿದು ಪ್ರಿಯಾಂಕ್ ಮಂತ್ರಿಯಾದರು. ಪ್ರಿಯಾಂಕ್ಗೆ ಬುದ್ಧಿ ಕಲಿಸಿ ಅಂತ ನಮಗೆ ಕರೆ ಮಾಡ್ತಾ ಇದ್ದಾರೆ. ಬಿಜೆಪಿ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ, ಹಿರಿಯ ನಾಯಕರನ್ನ ಖರ್ಗೆ ಫ್ಯಾಮಿಲಿ ತುಳಿತಾ ಇದೆ. ನಿಮ್ಮ ಯೋಗ್ಯತೆಗೆ ಸಚಿವ ಸ್ಥಾನ ಪಡೆದಿರೋದಲ್ಲ, ದಲಿತರ ಸಮಾಧಿ ಮೇಲೆ ಖರ್ಗೆ ಸಾಮ್ರಾಜ್ಯ ಕಟ್ಟಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ. ಛಲವಾದಿ ನಾರಾಯಣಸ್ವಾಮಿ ಒಂದು ಕಾಲದಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರ ಪರಮಾಪ್ತರು. ಆ ಸಮುದಾಯ, ಇವರು ಅದೇ ಸಮುದಾಯ. ಕೇಳಿಸ್ಕೊಳ್ಳಿ ಏನು ಹೇಳಿದ್ದಾರೆ. ಸಚಿನ್ ಪಂಚನಾಳ್ ಆತ್ಮಹತ್ಯೆ ಆಗಿದೆ. ನಿನ್ನೆಷ್ಟೇ ಬಿಜೆಪಿ ಒಂದು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬಂದಿರತಕ್ಕಂಥದ್ದು. ನಮ್ಮ ಜೊತೆ ವಿಧಾನ ಪರಿಷತ್ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಒಂದು ವಿಚಾರ ಸರ್, ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಅನ್ನುವಂಥ ಮಾತನ್ನು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ನೋಡಿ, ಪ್ರಿಯಾಂಕ ವಿಚಾರದಲ್ಲಿ ನಮ್ಮದು ಯಾರ್ದು ವೈಯಕ್ತಿಕ ವಿಚಾರ ಅಲ್ಲ. ಡೆತ್ ನೋಟ್ನಲ್ಲಿ ಅವರ ಹೆಸರು ಪ್ರಸ್ತಾಪ ಆಗಿದೆ. ಸುಪಾರಿ ಅವ್ರಿಗೆ ಯಾರಿಗೆ ಕೊಟ್ಟಿದ್ದಾರೆ? ಇದು ರಾಜು ಕಪ್ಪನವ್ರಿಗೆ ಸುಪಾರಿ ವಿಷಯ ಏನಿತ್ತು? ಇದು ಯಾರು ಕೊಟ್ಟರು? ಇವತ್ತು ಯಾರು ಇವರಿಗೆ ಪ್ರಿಯಾಂಕ ಖರ್ಗೆ ಅವರಿಗೆ ತೊಂದರೆ ಕೊಡಬಹುದು ಅಂಥವ್ರ ಹೆಸರುಗಳೇ ಇರೋದು ಒಂದು. ಅದರಿಂದಾಗಿ ಇದರಲ್ಲೂ ಕೂಡ ಹೇಳಿದ್ದಾರೆ, ಅವನನ್ನು ರೂಮ್ನಲ್ಲಿ ವಾರಗಟ್ಟಲೆ ಕೂಡ ಹಾಕಿದ್ದಾರೆ ಸಚಿನ್ನ. ಅದಾದಮೇಲೆ ಇದೆಲ್ಲ ಆಗಿರೋದು. ಅಂದಮೇಲೆ ಅವ್ರ ಮನೆಗೆ ದೊಡ್ಡ ಥ್ರೆಟ್ ಇದೆ ಆ ಫ್ಯಾಮಿಲಿಗೆ ಅಂತಂದಮೇಲೆ ಅವನು ಅದಕ್ಕೆ ನೊಂದು ಬೇಸರಾಗಿ ಅವನು ಮಾಡ್ಕೊಂಡಿರೋದು. ಡೆತ್ ನೋಟು ಇಟ್ಟು ಒಬ್ಬ ಸ್ವೀಸೈಡ್ ಮಾಡ್ಕೊಳ್ತಾನೆ ಅಂತಂದರೆ ಅವನಿಗೆ ಎಷ್ಟು ಅನ್ಯಾಯ ಆಗಿರ್ತದೆ, ಎಷ್ಟು ನೋವಾಗಿರ್ತದೆ, ಬೇಸರ ಆಗಿರ್ತದೆ. ಈ ನೀತಿ ಅಲ್ಲ ಯಾರು ಹೇಳಿರೋದು?
ಪ್ರಿಯಾಂಕಾ ಖರ್ಗೆ ಅವರು. ಇದು ನೀತಿ ಹೇಳಲಿಕ್ಕೆ ಬದನೆಕಾಯಿ ತಿನ್ನಕ ಇರೋದು. ನೀವು ಬದನೆಕಾಯಿ ಮಂತ್ರಿಗಿರಿ ಮಾಡಬೇಡಿ. ನೀತಿ ಹೇಳಿದ್ದೀರಲ್ಲ, ಆ ನೀತಿಗೆ ನೀವೇ ಹೇಳಿದ ನೀತಿಗೆ ಈಗ ನೀವು ಬೆಲೆ ಕೊಡಿ. ಅವರು ಒಂದು ಮಾತನ್ನು ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ, ನಾನು 3 ಬಾರಿ ಸಚಿವ, ಸೊ ನಾನು RSS ವಿರೋಧಿ ಅನ್ನೋ ಒಂದೇ ಕಾರಣಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥದ್ದು. ಇವೆಲ್ಲ ಈಗ ಅವರ ಏನೋ ಚರ್ಮ ಉಳಿಸ್ಕೊಳಕ್ಕೆ ಮಾತಾಡೋ ಮಾತುಗಳು. 3 ಸಾರಿ ನೀವು ಸಚಿವ, ಎಷ್ಟು ಸಾರಿ ಗೆದ್ದಿದ್ದೀರಿ? SN ನಾರಾಯಣ ಸ್ವಾಮಿ 3 ಸಾರಿ ಗೆದ್ದಿದ್ರು, ಮಂತ್ರಿ ಕೊಟ್ರಾ? ನರೇಂದ್ರ ಸ್ವಾಮಿ 3 ಸಾರಿ ಗೆದ್ದಿದ್ದಾರೆ, ಮಂತ್ರಿ ಕೊಟ್ಟಿದ್ದಾರಾ? ಅದೇ ನಮ್ಮ ಸಮುದಾಯದಲ್ಲೇ ಹೇಳ್ತಾ ಇದ್ದೀನಿ. ಪ್ರಸಾದ್ ಅಬ್ಬಯ್ಯ 3 ಸಾರಿ ಗೆದ್ದಿದ್ದಾರೆ, ಕೊಟ್ಟಿದ್ದಾರಾ? ಅವರನ್ನು ತುಳಿದು ನಿಮ್ಮ ತಂದೆಯವರ ಇನ್ಫ್ಲೂಯೆನ್ಸಿಂದ ನೀವು ಮಂತ್ರಿ ಆಗಿರೋದೇ ಹೊರತು ನಿಮ್ಮ ಯೋಗ್ಯತೆಗೆ ಸಿಕ್ಕಿರ್ತಕ್ಕಂಥ ಬೆಲೆ ಅಲ್ಲ ಅದು. ಇವರೆಲ್ಲರನ್ನು ತುಳಿದು ದಲಿತರನ್ನೇ ತುಳಿತಾರಂತಾರಲ್ಲ ನೋಡಿದೆ. ಆಮೇಲೆ ಅಷ್ಟೇ ಅಲ್ಲ, ನಮ್ಮಂಥ ಅವರನ್ನೆಲ್ಲ ಹಾಳು ಮಾಡಿದ್ರಿಂದನೇ ನಾವೆಲ್ಲ ಹೊರಗಡೆ ಬರಬೇಕಾಯ್ತು. ಥ್ಯಾಂಕ್ ಯು. ಇದು ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರು. ಮತ್ತು ನಮಗೆ ಈಗ ಹೋರಾಟ ಮುಖ್ಯ, ಸೊ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸ್ಬೇಕು, ಆ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕ್ಯಾಂಪರ್ಸನ್ ಲಕ್ಷ್ಮಿ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನೊಳಗೆ ಪ್ರಿಯಾಂಕ್ ವಿರುದ್ಧ ಕೊತ ದಲಿತ ನಾಯಕರನ್ನ ತುಳಿದು ಪ್ರಿಯಾಂಕ್ ಮಂತ್ರಿ ಆದ್ರು, ಪ್ರಿಯಾಂಕ್ಗೆ ಬುದ್ಧಿ ಕಲಿಸಿ ಅಂತ ನಮಗೆ ಕರೆ ಮಾಡ್ತಾ ಇದ್ದಾರೆ. ಬಿಜೆಪಿ MLC ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ, ಹಿರಿಯ ನಾಯಕರನ್ನ ಖರ್ಗೆ ಫ್ಯಾಮಿಲಿ ತುಳಿತಾ ಇದೆ, ನಿಮ್ಮ ಯೋಗ್ಯತೆಗೆ ಸಚಿವ ಸ್ಥಾನ ಪಡೆದಿರೋದಲ್ಲ, ದಲಿತರ ಸಮಾಧಿ ಮೇಲೆ ಖರ್ಗೆ ಸಾಮ್ರಾಜ್ಯ ಕಟ್ಟಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ. ಛಲವಾದಿ ನಾರಾಯಣಸ್ವಾಮಿ ಒಂದು ಕಾಲದಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರ ಪರಮಾಪ್ತರು. ಆ ಸಮುದಾಯ, ಇವರು ಅದೇ ಸಮುದಾಯ. ಕೇಳಿಸ್ಕೊಳ್ಳಿ ಏನು ಹೇಳಿದ್ದಾರೆ ಅಂತ. ಚಿನ್ನ ಪಂಚನಾಳ ಆತ್ಮಹತ್ಯೆ ಆಗಿದೆ. ನಿನ್ನೆಷ್ಟೇ BJP ಒಂದು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬಂದಿರತಕ್ಕಂಥದ್ದು. ನಮ್ಮ ಜೊತೆ ವಿಧಾನ ಪರಿಷತ್ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಒಂದು ವಿಚಾರ ಸರ್, ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಮಾತನ್ನು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ನೋಡಿ, ಪ್ರಿಯಾಂಕಾ ವಿಚಾರದಲ್ಲಿ ನಮ್ಮದು ಯಾರ್ದು ವೈಯಕ್ತಿಕ ವಿಚಾರ ಅಲ್ಲ. ಡೆತ್ ನೋಟ್ನಲ್ಲಿ ಅವರ ಹೆಸರು ಪ್ರಸ್ತಾಪ ಆಗಿದೆ. ಸುಪಾರಿ ಅವ್ರಿಗೆ ಯಾರಿಗೆ ಕೊಟ್ಟಿದ್ದಾರೆ? ಇದು ರಾಜು ಕಪ್ಪನವ್ರಿಗೆ ಸುಪಾರಿ ವಿಷಯ ಏನಿತ್ತು? ಇದು ಯಾರು ಕೊಟ್ಟರು? ಇವತ್ತು ಯಾರು ಇವರಿಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ತೊಂದರೆ ಕೊಡಬಹುದು ಅಂಥವ್ರ ಹೆಸರುಗಳೇ ಇರೋದು ಒಂದು. ಅದರಿಂದಾಗಿ ಇದರಲ್ಲೂ ಕೂಡ ಹೇಳಿದ್ದಾರೆ, ಅವನನ್ನು ರೂಮ್ನಲ್ಲಿ ವಾರಗಟ್ಟಲೆ ಕೂಡ ಹಾಕಿದ್ದಾರೆ ಸಚಿನ್ನ. ಅದಾದಮೇಲೆ ಇದೆಲ್ಲ ಆಗಿರೋದು. ಅಂದಮೇಲೆ ಅವ್ರ ಮನೆಗೆ ದೊಡ್ಡ ಥ್ರೆಟ್ ಇದೆ ಆ ಫ್ಯಾಮಿಲಿಗೆ ಅಂತಂದಮೇಲೆ ಅವನು ಅದಕ್ಕೆ ನೊಂದು ಬೇಸರಾಗಿ ಅವನು ಮಾಡ್ಕೊಂಡಿರೋದು. ಡೆತ್ ನೋಟು ಇಟ್ಟು ಒಬ್ಬ ಸ್ವೀಸೈಡ್ ಮಾಡ್ಕೊಳ್ತಾನೆ ಅಂತಂದರೆ ಅವನಿಗೆ ಎಷ್ಟು ಅನ್ಯಾಯ ಆಗಿರ್ತದೆ, ಎಷ್ಟು ನೋವಾಗಿರ್ತದೆ, ಬೇಸರ ಆಗಿರ್ತದೆ. ಈ ನೀತಿ ಅಲ್ಲ ಯಾರು ಹೇಳಿರೋದು? ಪ್ರಿಯಾಂಕಾ ಖರ್ಗೆ ಅವರು. ಇದು ನೀತಿ ಹೇಳಲಿಕ್ಕೆ ಬದನೆಕಾಯಿ ತಿನ್ನಕ ಇರೋದು. ನೀವು ಬದನೆಕಾಯಿ ಮಂತ್ರಿಗಿರಿ ಮಾಡಬೇಡಿ. ನೀತಿ ಹೇಳಿದ್ದೀರಲ್ಲ, ಆ ನೀತಿಗೆ ನೀವೇ ಹೇಳಿದ ನೀತಿಗೆ ಈಗ ನೀವು ಬೆಲೆ ಕೊಡಿ. ಅವರು ಒಂದು ಮಾತನ್ನು ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ, ನಾನು 3 ಬಾರಿ ಸಚಿವ, ಸೊ ನಾನು RSS ವಿರೋಧಿ ಅನ್ನೋ ಒಂದೇ ಕಾರಣಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥದ್ದು. ಇವೆಲ್ಲ ಈಗ ಅವರ ಏನೋ ಚರ್ಮ ಉಳಿಸ್ಕೊಳಕ್ಕೆ ಮಾತಾಡೋ ಮಾತುಗಳು. 3 ಸಾರಿ ನೀವು ಸಚಿವ, ಎಷ್ಟು ಸಾರಿ ಗೆದ್ದಿದ್ದೀರಿ? SN ನಾರಾಯಣ ಸ್ವಾಮಿ 3 ಸಾರಿ ಗೆದ್ದಿದ್ರು, ಮಂತ್ರಿ ಕೊಟ್ರಾ? ನರೇಂದ್ರ ಸ್ವಾಮಿ 3 ಸಾರಿ ಗೆದ್ದಿದ್ದಾರೆ, ಮಂತ್ರಿ ಕೊಟ್ಟಿದ್ದಾರಾ? ಅದೇ ನಮ್ಮ ಸಮುದಾಯದಲ್ಲೇ ಹೇಳ್ತಾ ಇದ್ದೀನಿ. ಪ್ರಸಾದ್ ಅಬ್ಬಯ್ಯ 3 ಸಾರಿ ಗೆದ್ದಿದ್ದಾರೆ, ಕೊಟ್ಟಿದ್ದಾರಾ? ಅವರನ್ನು ತುಳಿದು ನಿಮ್ಮ ತಂದೆಯವರ ಇನ್ಫ್ಲೂಯೆನ್ಸಿಂದ ನೀವು ಮಂತ್ರಿ ಆಗಿರೋದೇ ಹೊರತು ನಿಮ್ಮ ಯೋಗ್ಯತೆಗೆ ಸಿಕ್ಕಿರ್ತಕ್ಕಂಥ ಬೆಲೆ ಅಲ್ಲ ಅದು. ಇವರೆಲ್ಲರನ್ನು ತುಳಿದು ದಲಿತರನ್ನೇ ತುಳಿತಾರಂತಾರಲ್ಲ ನೋಡಿದೆ. ಆಮೇಲೆ ಅಷ್ಟೇ ಅಲ್ಲ, ನಮ್ಮಂಥ ಅವರನ್ನೆಲ್ಲ ಹಾಳು ಮಾಡಿದ್ರಿಂದನೇ ನಾವೆಲ್ಲ ಹೊರಗಡೆ ಬರಬೇಕಾಯ್ತು. ಥ್ಯಾಂಕ್ ಯು. ಇದು ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರು. ಮತ್ತು ನಮಗೆ ಈಗ ಹೋರಾಟ ಮುಖ್ಯ, ಸೊ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸ್ಬೇಕು, ಆ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕ್ಯಾಂಪರ್ಸನ್ ಲಕ್ಷ್ಮಿ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ.